ರಾಜ್ಯದಲ್ಲಿ ಶೈಕ್ಷಣಿಕ ಕ್ರಾಂತಿಯಾಗುತ್ತಿದ್ದು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ವಸತಿ ನಿಲಯಗಳಿಗೆ ವ್ಯಾಪಕ ಬೇಡಿಕೆಗಳಿವೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ತಿಳಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರದ ಅವಧಿಯಲ್ಲಿ ಬಿಜೆಪಿ ಶಾಸಕ ದೊಡ್ಡನಗೌಡ ಹನುಮನಗೌಡ ಪಾಟೀಲ ಪ್ರಶ್ನೆಗೆ ಉತ್ತರಿಸಿದ ಅವರು, ಮೂಲ ಸೌಲಭ್ಯಗಳು ಇರುವ ಸುಮಾರು 70 ರಿಂದ 80 ವಸತಿ ನಿಲಯಗಳ ಪ್ರವೇಶ ಸಂಖ್ಯೆಯನ್ನು ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ವಸತಿ ನಿಲಯಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. 2023ರಿಂದ ಕ್ರಮವಾಗಿ 156 ಮತ್ತು 62 ವಸತಿ ನಿಲಯಗಳನ್ನು ಮಂಜೂರು ಮಾಡಲಾಗಿದ್ದು, ಈ ವರ್ಷ 50 ವಸತಿ ನಿಲಯಗಳು ಬಜೆಟ್ನಲ್ಲಿ ಘೋಷಣೆಯಾಗಿದೆ. ಒಟ್ಟು 250 ವಸತಿ ನಿಲಯಗಳನ್ನು ಸರ್ಕಾರ ಆರಂಭಿಸಿದೆ. ಆದರೆ ಇನ್ನೂ 250 ವಸತಿ ನಿಲಯಗಳಿಗೆ ಬೇಡಿಕೆ ಇದೆ ಎಂದು ಹೇಳಿದರು. ಅತಿ ಹೆಚ್ಚು ಹಾಸ್ಟೆಲ್ ಕೊಟ್ಟಿದ್ದು ಈ ಒಂದು 3 ವರ್ಷದೊಳಗೆ 150 ಹಾಸ್ಟೆಲ್ ಒಂದು ಕೊಟ್ಟಿದ್ದೀವಿ, 62 ಹಾಸ್ಟೆಲ್ ಒಂದು ಕೊಟ್ಟಿದ್ದೀವಿ, ಈಗ ಮತ್ತೆ 50 ಹಾಸ್ಟೆಲ್ ಅಂದ್ರೆ ಕನಿಷ್ಠ 250 ಹಾಸ್ಟೆಲ್ 3 ವರ್ಷದಾಗ ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ಆ ಡಿಮಾಂಡ್ ಇದೆ. ನೀವೆಲ್ಲ ಕಡೆ ಕೇಳ್ತೀರಿ, ಅತಿ ಹೆಚ್ಚು ಜಿಲ್ಲಾ ಕೇಂದ್ರದಾಗಂತೂ ಅತಿ ಹೆಚ್ಚು ಡಿಮಾಂಡ್ ಇದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀನಿ. ಇನ್ನು ಹೆಚ್ಚು ಹಾಸ್ಟೆಲ್ ತರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಅಂದ್ರೆ ಹೆಚ್ಚಾಗಿ ನಿಮ್ಮ ಊರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಜಿಲ್ಲೆಗೆ ಕಲೀಲಿಕ್ಕೆ ಬರುವಂತದ್ದು. ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ 145 ಹುದ್ದೆಗಳಿಗೆ 3-4 ತಿಂಗಳಿನಲ್ಲಿ ನೇಮಕಾತಿ ಪೂರ್ಣಗೊಳಿಸುವುದಾಗಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದರು. ಶಾಸಕ ಕಿರಣ್ ಕುಮಾರ್ ಕುಡ್ಗಿ ಪ್ರಶ್ನೆಗೆ ಉತ್ತರ ನೀಡಿದ ಅವರು, 2018ರಲ್ಲಿ ಕೃಷಿ ಇಲಾಖೆಗೆ 370 ಜನರನ್ನು ನೇಮಕ ಮಾಡಿಕೊಳ್ಳಲಾಗಿತ್ತು. ಆ ನಂತರ 2023ರವರೆಗೆ ಯಾವುದೇ ನೇಮಕಾತಿಗಳಾಗಿಲ್ಲ. ಕಾಂಗ್ರೆಸ್ ಸರ್ಕಾರವು 945 ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆಯಿಂದ 1 ವರ್ಷದ ಹಿಂದೆಯೇ ಅನುಮತಿ ಪಡೆಯಲಾಗಿದೆ. ಆದರೆ ಒಳ ಮೀಸಲಾತಿಯ ಗೊಂದಲದಿಂದಾಗಿ ನೇಮಕಾತಿ ಪೂರ್ಣಗೊಂಡಿಲ್ಲ ಎಂದು ಹೇಳಿದರು. ಕೃಷಿ ಅಧಿಕಾರಿ ಹುದ್ದೆಗಳಿಗೆ 128, ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗೆ 817, ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ 61, ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗೆ 17 ಮಂದಿಯ ನೇಮಕಾತಿಗೆ ಅನುಮತಿ ದೊರೆತಿದೆ. 3-4 ತಿಂಗಳಲ್ಲೇ ಈ ಹುದ್ದೆಗಳ ನೇಮಕಾತಿಗೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಸೊ ಸ್ವಲ್ಪ ನಮ್ಮ ಇಲಾಖೆನಲ್ಲಿ ಕಾರ್ಯದರ್ಶಿಯರು ಇರ್ಬೋದು, ಕಮಿಷನರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಒತ್ತಡ ಏರಿ ಅವ್ರಿಗೂ ಕನ್ವಿನ್ಸ್ ಮಾಡಿ ಅಧಿಕಾರಿಗಳನ್ನ ವಿಶ್ವಾಸದಿಂದ ಹೇಳಿ ಅದನ್ನೇ ಮುಂದುವರಿಸಲಿಕ್ಕೆ ಆಗಲ್ಲ. ಬೇಗ ಚರ್ಚೆ ಸರ್ ಇನ್ನೊಂದು ಹೇಳ್ಬಿಟ್ಟೆ ನಾನು ನಿಮಗೆ ಗೊತ್ತಿರ್ಲಿ ಮಾಹಿತಿ ಅಂತ ಹೇಳಿದೆ. ಸೊ 2018ರಿಂದ ಖಾಲಿ ಬಂದಿರತಕ್ಕಂಥದ್ದು ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 2017ರಲ್ಲಿ 370 ಜನ ಫಿಲಪ್ ಮಾಡಿದ್ದಾರೆ. ಹೇಗೇನು 2018ರಿಂದ 23 ನಿಮ್ದೇ ಸರ್ಕಾರ ಇತ್ತು, ಅವಾಗ ಒಂದು ಭರ್ತಿನೂ ಆಗಲಿಲ್ಲ. ಹೇಗೇನು ನಾವು ಬಂದ ತಕ್ಷಣ ಇದನ್ನ ಗಮನಿಸಿ ಸೀರಿಯಸ್ ಆಗಿ ಮಾಡ್ತಾ ಇದೀವಿ.